ನಮಸ್ಕಾರಪ್ಪ ಎಲ್ಲ ಸಾವ್ಕಾರ ಮಂದಿಗೆ. ಸಾವ್ಕಾರ ಮಂದಿ, ನಾವು ಇವತ್ತು ಬಂದೆವು ಅಂಬರನಾಥ ಶಿವ ದೇವಸ್ಥಾನ. ಇದು ಕ್ರಿಸ್ತ ಶಕ 1060ರಲ್ಲಿ ಶಿಲಾಕಾರ ರಾಜವಂಶದ ರಾಜಚಿತ್ರರಾಜ ಅವರು ನಿರ್ಮಿಸಿದ ದೇವಸ್ಥಾನ. ಇದು 11ನೇ ಶತಮಾನದ ದೇವಸ್ಥಾನ. ಇದನ್ನು ಮಹಾರಾಷ್ಟ್ರದ ಅಂಬರನಾಥ ಮತ್ತು ಅಂಬರೇಶ್ವರ ಶಿವ ದೇವಸ್ಥಾನ ಅಂತಲೂ ಕರೀತಾರ್ರಿ. ಸಾವ್ಕಾರ ಮಂದಿ, ಈ ದೇವಸ್ಥಾನ ವಡವಣಿ ನದಿ ದಡದಲ್ಲಿ ಸ್ಥಿರವಾಗೈತ್ರಿ. ಇದರ ಶಿಖರ ಅರ್ಥಪೂರ್ಣಗೊಂಡಿಲ್ಲ. ಇದರ ವಾಸ್ತುಶಿಲ್ಪ ಮಸ್ತ್ ಆಗೈತ್ರಿ. ಸಾವ್ಕಾರ ಮಂದಿ, ಈ ದೇವಸ್ಥಾನ ಸ್ಥಳೀಯಲ್ಲಿರುವ ಒಂದು ನಂಬಿಕೆ ಏನಪ್ಪ ಅಂದ್ರೆ, ಈ ದೇವಸ್ಥಾನವನ್ನು ಬಾಂಧವರು ಒಂದೇ ರಾತ್ರಿಯಲ್ಲಿ ನಿರ್ಮಿಸಿರಂತ ಅವರ ನಂಬಿಕೆ ನೋಡ್ರಪ್ಪ. ಅವರ ನಂಬಿಕೆ ಎಂದು ಸುಳ್ಳು ಆಗಂಗಿಲ್ಲ ಅನ್ಕೋತನು. ಆದ್ರೂ ಇದು ಇತಿಹಾಸಕಾರ ಅಂದ್ರೆ ಗೊತ್ತಾಗ್ತತಿ, ಇದು ದೇವರಿಂದ ನಿರ್ಮಿಸಿದಲ್ಲ, ಇದನ್ನ ನಿರ್ಮಿಸಿದವರು ಶಿಲ್ಪಿಗಳಂತೇಳಿ. ಸಾವ್ಕಾರ ಮಂದಿ, ಈ ದೇವಾಲಯ ಮಹಾಮಗ ಭಾರತದ ಕಾಲಘಟ್ಟದಿಂದ ಪವಿತ್ರವಾಗೈತ್ರಿ. 1000 ವರ್ಷಗಳ ಈ ದೇವಾಲಯಕ್ಕೆ ಇತಿಹಾಸ ಐತಿ. 1000 ವರ್ಷಗಳ ಹಿಂದಿನ ಪ್ರಮುಖ ಕಲಾಕೃತ ಇದು ದೇವಾಲಯ ಆಗೈತ್ರಿ. ಮತ್ತು ಇದು ತನ್ನ ಶಿಲಾಶಿಲ್ಪ ಮತ್ತು ವಾಸ್ತುಶಿಲ್ಪ ವೈಶಿಷ್ಟ್ಯಕ್ಕಾಗಿನ ಪ್ರಸಿದ್ಧವಾಗೈತ್ರಿ. ಸಾವ್ಕಾರ ಮಂದಿ, ಈ ದೇವಾಲಯ ಇತ್ತೀಚೆಗೆ ಅನೇಕ ಸಾಂಸ್ಕೃತಿಕ, ಪರಿಸರ ಮತ್ತು ಐತಿಹಾಸಿಕ ರಕ್ಷಣೆಯ ಸಂಬಂಧಿ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಇಲ್ಲಿ ಸ್ಥಳೀಯರು ಇದರ ಬಗ್ಗೆ ನಮ್ಮ ಸರ್ಕಾರಕ್ಕೆ ಅವ್ರು ರಿಕ್ವೆಸ್ಟ್ ಮಾಡತಾರೇನಪ್ಪ ಅಂದ್ರೆ, ಇದರ ರಕ್ಷಣೆಗೆ ನಿಯಮಗಳನ್ನು ಮಾಡಿ ಅಂಥೇಳಿ. ದೇವಾಲಯದ ಗರ್ಭಗೃಹದ ಬಾಗಿಲುಗಳು ಆಗಲಿ ಅಥವಾ ಈ ಗೋಡೆಗಳ ಮೇಲೆ ಜಾರಿದ ವಾಸ್ತುಶಿಲ್ಪಗಳಾಗಲಿ, ಇದೆಲ್ಲವೂ ಒಂದು ವೈಶಿಷ್ಟ್ಯಪೂರ್ಣವಾಗಿದೆ ನೋಡ್ರಪ್ಪ ಸಾವ್ಕಾರ ಮಂದಿ. ಇದು ನಮ್ಮ ಅಂಬರೇಶ್ವರ ದೇವಾಲಯವನ್ನು ಒಂದು ಒಳ್ಳೆಯ ಉತ್ತಮ ಶಿಲಾಕಲದ ಎಕ್ಸಾಂಪಲ್ ಆಗಿ ಕೊಡ್ತೈತ್ರಿ. ಸಾವ್ಕಾರ ಮಂದಿ, 1000 ವರ್ಷಗಳ ಹಿಂದಿನ ಕಲಾಕೃತಿ ನೋಡ್ರಿ, ಏನು ವೈಶಿಷ್ಟ್ಯವಾಗೈತೆ ಅಂದ್ರೆ ರೀ, ಈ ಕಲಾಕೃತಿ ಬಗ್ಗೆ ಮಾತಾಡ್ಬೇಕಂದ್ರೆ ಸಾವ್ಕಾರ ಮಂದಿ 4 ಮಾತು ಸಾಕಾಗಂಗಿಲ್ರಿ. ಅಷ್ಟು ಚಂದ ಕೆತ್ತನೆಯಾಗೈತೆ ರೀ ಸಾವ್ಕಾರ ಮಂದಿ. ಅದಕ್ಕೆ ಹೇಳಿದ್ರಿ, ಇಲ್ಲಿ ಜನ ಏನಂದ್ರೆ ಇದು ಪಾಂಡವರಿಂದ ನಿರ್ಮಿಸಲ್ಪಟ್ಟಾರಂತ. ಯಾಕಂದ್ರೆ ಈ ಕೈಗಳು ಇದು ಜನ ಮಾಡಿರೋ ಕೈಗಳು ಅಂತಂತೂ ಹೇಳಕ್ಕೆ ಬರಂಗಿಲ್ಲ. ಇದು ದೇವರು ಮಾಡಿರೋ ಕೈಗಳು ಅಂತ ಅನ್ಬೇಕಾಗ್ತದೆ ರೀ ಸಾವ್ಕಾರ ಮಂದಿ. ಅಷ್ಟು ಚಂದ ಈ ಕೆತ್ತನೆ ಆಗೈತೆ ರೀ ನೋಡ್ರಿ. ಆಹಾ ಜಬರ್ದಸ್ತ್ ನೋಡ್ರಿ ಸಾವ್ಕಾರ ಮಂದಿ. ಈ ನಾನು ವಿಡಿಯೋ ಇಷ್ಟ ಆಗಿದ್ರೆ ಸಾವ್ಕಾರ ಮಂದಿ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಮತ್ತೆ ಹೆಚ್ಚು ವಿಡಿಯೋ ಮಾಡೋಕೆ ನಮಸ್ಕಾರ ರೀ.